ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಷಣ್ಮುಗ ಪ್ರಚೋದಯ. ಬಂಡೆಯಂತೆ ಇರಬೇಕು ಬದುಕು ಎಷ್ಟೇ ದೊಡ್ಡ ಅಲೆಗಳು ಬಂದರೂ ಬಡಿದರೂ ಸಹ ಅಚಲವಾಗಿ ಇರಬೇಕು ಜೀವನ ಎಂಬ ಸುಭಾಷಿತದೊಂದಿಗೆ ಇವತ್ತಿನ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಬೆಳಗಿನ ಶುಭೋದಯಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇವತ್ತಿನ ಪಂಚಾಂಗದ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ. ತಾರೀಕು 1/7/2025 ಮಂಗಳವಾರ. ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ. ಇವತ್ತಿನ ಸೂರ್ಯೋದಯದ ಸಮಯ ಬೆಳಗ್ಗೆ 5:49. ಸೂರ್ಯ ಅಸ್ತದ ಸಮಯ ಸಂಜೆ 6:50. ಇವತ್ತಿನ ತಿಥಿ ಷಷ್ಠಿ ತಿಥಿ. ಬೆಳಗ್ಗೆ 10:23 ತನಕ ಷಷ್ಠಿ ಇರುತ್ತೆ. ತದನಂತರ ಸಪ್ತಮಿ ತಿಥಿ ಪ್ರಾರಂಭವಾಗುತ್ತೆ. ಇವತ್ತಿನ ಪುಷ್ಯ ನಕ್ಷತ್ರ ಬೆಳಗ್ಗೆ 8:51 ತನಕ ಪುಷ್ಯ ನಕ್ಷತ್ರ ಇರುತ್ತೆ. ತದನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗುತ್ತೆ. ವ್ಯತಿಪಾತ ಯೋಗ ಮತ್ತು ತೈತುಲ ಕರಣ ಇದು ಪಂಚಾಂಗ ಶ್ರವಣ. ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ. ಬೆಳಗ್ಗೆ 8:25 ಬೆಳಗ್ಗೆ 9:17 ತನಕ. ಮತ್ತೊಂದು ದುರ್ಮುಹೂರ್ತದ ಸಮಯ ಹೀಗಿದೆ. ರಾತ್ರಿ 11:14 ರಾತ್ರಿ 11:58 ತನಕ ಮತ್ತೊಂದು ದುರ್ಮುಹೂರ್ತದ ಸಮಯ. ಮತ್ತೆ ಹೇಳ್ತಾ ಇರ್ತೀವಿ, ಈ ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾವ ಒಳ್ಳೆಯ ಕಾರ್ಯಗಳನ್ನು ಸಹ ದೂರ ಪ್ರಯಾಣವನ್ನು ಸಹ ಮಾಡಬಾರ್ದು ಅಂತ ಹೇಳಿದ್ದು ಶಾಸ್ತ್ರದ ವಿಧಾನ. ಇವತ್ತಿನ ರಾಹುಕಾಲದ ಸಮಯ ಹೀಗಿದೆ. ಮಧ್ಯಾಹ್ನ 3:35 ಸಂಜೆ 5:15 ತನಕ ರಾಹುಕಾಲ ಇರುತ್ತೆ. ಮತ್ತು ಯಮಗಂಡಕ ಕಾಲ ಹೀಗಿದೆ. ಬೆಳಗ್ಗೆ 9:04 ಬೆಳಗ್ಗೆ 10:42 ತನಕ ರಾಹುಕಾಲ ಇರುತ್ತೆ. ಇವತ್ತಿನ ಗುಳಿಕ ಕಾಲದ ಸಮಯ ಮಧ್ಯಾಹ್ನ 12:20 ಮಧ್ಯಾಹ್ನ 1:57 ತನಕ ಗುಳಿಕ ಕಾಲದ ಸಮಯ ಇದೆ. ಇವತ್ತಿನ ಅಮೃತ ಶುದ್ಧಿ ಯೋಗ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ 3:13 4:58 ತನಕ ಅಮೃತ ಶುದ್ಧಿ ಯೋಗ ಇದೆ. ಈ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಯಶಸ್ಸಾದಂಥ ಮತ್ತು ದೂರ ಪ್ರಯಾಣ ಮಾಡಲಿಕ್ಕೆ ಯಶಸ್ಸಾದಂಥ ಸಮಯ ಇದಾಗಿದೆ. ಇದು ಇವತ್ತಿನ ಪಂಚಾಂಗ ಶ್ರವಣದ ವಿಚಾರ. ಮುಂದೆ 12 ರಾಶಿಗಳ ಕಡೆಗೆ ಗಮನವನ್ನು ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಉನ್ನತವಾದಂಥ ದಿನ. ಇವತ್ತು ಭಾಳ ವಿಶೇಷವಾದಂಥ ದಿನ. ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಉತ್ತಮ ಬೆಳವಣಿಗೆ ಕಾಣುತ್ತೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಉತ್ತಮ ವಿಚಾರಗಳನ್ನ ಕಾಣುವಂಥ ದಿನ ಇವತ್ತಾಗಿರುತ್ತೆ. ನೀವು ಇಡೋಂಥ ಹೆಜ್ಜೆ ಎಲ್ಲವೂ ಸಮೇತವಾಗಿ ಯಶಸ್ಸು ಆಗೋಂಥ ದಿನ ಇವತ್ತಾಗಿರೋದ್ರಿಂದ ಯಾವುದು ಭಯಪಡಬೇಕಂತ ಅವಶ್ಯಕತೆ ಇಲ್ಲ. ಧೈರ್ಯ ಮಾಡಿ ಮುಂದೆ ಹೋಗಿ. ಇವತ್ತು ನಿಮ್ಮ ಸಕಲ ಕಾರ್ಯಗಳು ಸಮೇತವಾಗಿ ಯಶಸ್ವಿಯಾಗ್ತವೆ ಅಂತ ಹೇಳಿದದ್ದು ಇದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ. ವೃಷಭ ರಾಶಿ ಸ್ವಲ್ಪ ಗೊಂದಲಮಯ ವಾತಾವರಣವಿದ್ದರೂ ಸಮೇತವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸ್ವಲ್ಪ ಗೊಂದಲಮಯವಾಗಿರೋ ವಾತಾವರಣ ಆಗಿರುತ್ತೆ. ಮಧ್ಯಾಹ್ನದಿಂದ ರಾತ್ರಿ ತನಕ ಸಾಕಷ್ಟು ಉತ್ತಮ ಬೆಳವಣಿಗೆಗಳನ್ನು ನೀವು ಕಾಣಬಹುದು. ನೀವೇನು ಒಳ್ಳೆ ಕೆಲಸ ಮಾಡಬೇಕಾದ ಸಮೇತವಾಗಿ, ಒಳ್ಳೆ ಪ್ರಯಾಣ ಮಾಡಬೇಕಾದ ಸಮೇತವಾಗಿ, ಹಣದ ವ್ಯವಹಾರಗಳು ಮಾಡಬೇಕಾದ್ರೆ ಮಧ್ಯಾಹ್ನ 3 ಗಂಟೆ ನಂತರ ನೀವು ಮಾಡೋಂಥದ್ದು ಭಾಳ ಉತ್ತಮ ಅಂತ ಹೇಳುವಂಥದ್ದು ಇದು ನಿಮ್ಮ ವೃಷಭ ರಾಶಿ ಭವಿಷ್ಯ ಇದಾಗಿದೆ. ಮಿಥುನ ರಾಶಿಯಲ್ಲಿ ಮನಸ್ಸಿಗೆ ಸಾಕಷ್ಟು ಬೇಸರ ಕಾಣುವಂಥ ದಿನ ಇವತ್ತಾಗಿದೆ. ಜಾಗರೂಕತೆಯಿಂದ ನಿಮ್ಮ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನಿಮ್ಮ ಕೈಯನ್ನು ನೀವೇ ನಂಬಕ್ಕೆ ಆಗದಿರೋಂಥ ಪರಿಸ್ಥಿತಿ ಇವತ್ತಾಗಿರುತ್ತೆ. ಸಾಕಷ್ಟು ಮೋಸ ಆಗೋಂಥ ದಿನ ಇವತ್ತಾಗಿರುತ್ತೆ. ಯಾವುದೋ ವಸ್ತು ಆಗಲಿ, ಹಣವಾಗಲಿ, ಚಿನ್ನಾಭರಣ ಆಗಲಿ ಕಳೆದುಕೊಳ್ಳುವಂಥ ದಿನ ಇವತ್ತಾಗಿರಬಹುದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಆ ಥರದ ನಿರ್ಧಾರ ತಗೋಬೇಡಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಮುಂದೆ ಹೋಗೋದ್ರಿಂದ ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಲಿಕ್ಕೆ ಒಂದು ಸೂಕ್ತ ಸಮಯವಾಗಿದೆ ಅಂತ ಹೇಳ್ತದ್ದು ಇದು ನಿಮ್ಮ ಮಿಥುನ ರಾಶಿ ಭವಿಷ್ಯ ಇದಾಗಿದೆ. ಕಟಕ ರಾಶಿ ಬಹಳ ಉತ್ತಮವಾದಂಥ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆ, ಕೆಲಸ ಕಾರ್ಯಗಳಲ್ಲಿ ಅಧಿಕ ಲಾಭ, ಅನಿರೀಕ್ಷಿತವಾಗಿ ನೀವು ಏನು ಇವತ್ತು ಅಂದ್ಕೊಂಡಿರಲ್ವೋ ಅಂಥ ಸಾಕಷ್ಟು ಬೆಳವಣಿಗೆಗಳು ಸಮೇತವಾಗಿ ಇವತ್ತು ಆಗ್ತವೆ ಅಂತ ಹೇಳಿದದ್ದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ. ಸಿಂಹರಾಶಿ ಉತ್ತಮವಾದಂಥ ಬೆಳವಣಿಗೆ, ಬಂಧು ಮಿತ್ರರಿಂದ ಸಹಾಯ, ಮಾತಾಪಿತೃಗಳಿಂದ ಸಹಾಯ, ಸಹೋದರರಿಂದ ಸಹಾಯ. ಸಾಕಷ್ಟು ಕೆಲಸಗಳು ಭಾಳ ನಿಂತು ಹೋಗಿರ್ತವೆ. ಎಷ್ಟೋ ವರ್ಷಗಳಾದರೂ ಅದು ನಿಂತು ಹೋಗಿರ್ತವೆ. ಅದು
ಇಲ್ಲಿ ತನಕ ಸಮೇತವಾಗಿ ಆ ಕೆಲಸಗಳು ಆಗಿರೋದಿಲ್ಲ. ಅಂಥ ಕೆಲಸಗಳು ಸಮೇತವಾಗಿ ಬೆಳವಣಿಗೆ ಆಗುವಂಥ ದಿನ ಇವತ್ತಾಗಿರುತ್ತೆ. ನಿಮಗೆ ಭಾಳ ಸಂತೋಷದಾಯಕವಾದಂಥ ದಿನ ಇವತ್ತಾಗಿರುತ್ತೆ ಅಂತ ಹೇಳ್ತದ್ದು ನಿಮ್ಮ ಸಿಂಹರಾಶಿಯ ಭವಿಷ್ಯ ಇದಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ತಂದೆ ತಾಯಿ ನಿಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. ನೀವು ಅಭ್ಯಾಸ ಮಾಡಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಬೇಕಂತ ನೀವು ಅಂದ್ಕೊಂಡಿರ್ತೀರಿ. ಎಷ್ಟೋ ಜನಕ್ಕೆ ಡಾಕ್ಟ್ರ್ ಮಾಡಿರ್ತಾರೆ, ಇಂಜಿನಿಯರ್ ಮಾಡಿರ್ತಾರೆ. ಅಂಥವ್ರಿಗೂ ಸಮೇತವಾಗಿ ಯಾವ ಕೆಲಸನೂ ಸಿಗದೆ ಮನೆಗಳಲ್ಲೇ ಇರ್ತಾರೆ. ಅಂಥವ್ರಿಗೂ ಸಮೇತವಾಗಿ ಅಥವಾ ಏನು SLC PUC ಅಂತ ವಿದ್ಯಾಭ್ಯಾಸ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೂ ಕೆಲಸಗಳಿರಲ್ಲ. ಅಂಥವ್ರಿಗೂ ಸಮೇತವಾಗಿ ಇವತ್ತು ಯಾವುದೋ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೋ ಕಚೇರಿಯಲ್ಲಿ ಆಗ್ಬೋದು, ಅಥವಾ ನೀವು ವೈಯಕ್ತಿಕವಾಗಿ ನೀವೇನಾದರೂ ವ್ಯವಹಾರ ಮಾಡೋಂಥ ವಿಚಾರ ಆಗ್ಬೋದು, ಎಲ್ಲದಕ್ಕೂ ಸಮೇತವಾಗಿ ಇವತ್ತು ಶುಭ ಸೂಚನೆಗಳು ಸಿಗೋಂಥ ಒಂದು ದಿನ ಆಗಿದೆ. ಭಯಪಡಬೇಕಾದದ್ದೇನೂ ಇಲ್ಲ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ಅಂತ ಹೇಳಿದ್ದು ನಿಮ್ಮ ಕನ್ಯಾ ರಾಶಿಯ ಭವಿಷ್ಯ ಇದಾಗಿದೆ. ತುಲಾರಾಶಿ. ತುಲಾರಾಶಿಯಲ್ಲಿ ತುಂಬ ಉತ್ತಮೋತ್ತಮವಾದಂಥ ದಿನ. ಸಾಕಷ್ಟು ಒಳ್ಳೆಯ ಕೆಲಸಗಳ ಮಾಡೋಂಥ ಸಂದರ್ಭ ಇವತ್ತಾಗಿದೆ. ನಿಮಗೆ ಒಳ್ಳೆಯ ಸೂಚನೆಗಳು ಸಿಗೋಂಥ ದಿನ ಇವತ್ತಾಗಿರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನು ಹೇಳ್ತೀವಿ, ನಿಮಗೆ ಧೈರ್ಯ ಜಾಸ್ತಿ. ಎಷ್ಟೇ ಕಷ್ಟ ಇದ್ರೂ ಸಮೇತವಾಗಿ ನೀವು ಸೋಲೋದಿಲ್ಲ. ಆಗಿದ್ದ ಸಮೇತವಾಗಿ ನೀವು ಜೀವನದಲ್ಲಿ ಸಾಕಷ್ಟು ಸೋಲಿನ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತಿರ್ತವೆ. ಆದರೆ ಇವತ್ತಿನ ದಿವಸ ಬಹಳ ಉತ್ತಮವಾದಂಥ ದಿನ, ಉತ್ತಮವಾದಂಥ ದಿನ. ಸಾಕಷ್ಟು ಜನರ ನಿಮಗೆ ಸಹಕಾರ ಸಿಗುವಂಥ ದಿನ ಇವತ್ತಾಗಿದೆ. ಧೈರ್ಯ ಮಾಡಿ ಮುಂದೆ ಹೋಗಿ. ಇವತ್ತು ನಿಮ್ಮ ರಾಶಿ ಬಹಳ ಉತ್ತಮವಾಗಿದೆ ಅಂತ ಹೇಳಿದ್ದು ನಿಮ್ಮ ತುಲಾ ರಾಶಿಯ ಭವಿಷ್ಯ ಇದಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಗೊಂದಲಮಯವಾದಂಥ ವಾತಾವರಣ, ನೋವಿನ ವಾತಾವರಣ. ಮನೆಯಲ್ಲೂ ಸಮೇತವಾಗಿ ಸ್ವಲ್ಪ ನೆಮ್ಮದಿ ಕಡಿಮೆ, ಆಚೆ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ಕೊಂಚ ಬೇಸರ ಆಗುವಂಥ ದಿನ ಇವತ್ತಾಗಿರುತ್ತೆ. ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಮಾತು, ವಾಕ್ಚಾತುರ್ಯ, ಅದರ ಬಗ್ಗೆ ಗಮನ ಕೊಡಿ. ಮಾತನಾಡೋದನ್ನು ಸ್ವಲ್ಪ ನಿಧಾನವಾಗಿ ಮಾತಾಡೋದ್ರಿಂದ, ಯೋಚನೆ ಮಾಡಿ ಮಾತಾಡೋದ್ರಿಂದ ಸ್ವಲ್ಪ ಗೊಂದಲಗಳು ಕಡಿಮೆ ಆಗ್ಬೋದು ಅಂತ ಹೇಳ್ತದ್ದು ನಿಮ್ಮ ವೃಶ್ಚಿಕ ರಾಶಿ ಭವಿಷ್ಯ ಇದಾಗಿದೆ. ಧನುಸ್ಸು ರಾಶಿ. ಧನುಸ್ಸು ರಾಶಿ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಸ್ವಲ್ಪ ಮಟ್ಟಿಗೆ ನೋವಿನ ದಿನವೂ ಆಗಿರುತ್ತೆ. ಹಾಗಂತ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆಯಿಂದ ಸಂಜೆ 4:30 ತನಕ ನಿಮಗೆ ಸ್ವಲ್ಪಮಯ ಗೊಂದಲಮಯ ವಾತಾವರಣ ಆಗಿದ್ರು, ಸ್ವಲ್ಪ ನೋವಿನ ದಿನ ಆಗಿದ್ರು. ಆ 4:30 ನಂತರ ಬರೋಂಥ ಸಮಯ ಭಾಳ ಉತ್ತಮವಾಗಿದೆ. ಆದಷ್ಟು ವಾಹನ ಅಪಘಾತಗಳ ಭಯ ಅನ್ನೋದು ಕಾಣ್ತಾ ಇದೆ. ಅದೇ ನೀವು 4:30 ಮೇಲೆ ವಾಹನಗಳನ್ನು ಚಲಾವಣೆ ಮಾಡೋಂಥರಾಗಿದ್ದರೆ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ವಾಹನಗಳನ್ನು ಚಲಾಯಿಸೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು ಅಂತ ಹೇಳುವಂಥದ್ದು ನಿಮ್ಮ ಧನುಸ್ಸು ರಾಶಿಯ ಭವಿಷ್ಯ ಇದಾಗಿದೆ. ಮಕರ ರಾಶಿ. ಮಕರ ರಾಶಿಯಲ್ಲಿ ಬಹಳ ಸಂತೋಷದಾಯಕವಾದಂಥ ದಿನ. ಮನೆಗಳಲ್ಲಿ ಮಡದಿಯರು ಕುಟುಂಬದಲ್ಲಿ ಪ್ರತಿ ದಿವಸ ಸಾಕಷ್ಟು ಬೇಸರ ಮಾಡ್ತಿರ್ತಾರೆ, ಸಾಕಷ್ಟು ನೋವುಗಳು ಕೊಡ್ತಿರ್ತಾರೆ. ಆಗಿದ್ರೂ ಸಮೇತವಾಗಿ ಇವತ್ತು ಅನಿರೀಕ್ಷಿತವಾಗಿ ಯಾವಾಗಲೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಂತರು ಇವತ್ತು ನಿಮ್ಗೆ ಖುಷಿಯಾಗಿ ಕಳಿಸ್ಕೊಡೋಂಥ ಸಂದರ್ಭ. ನಿಮ್ಮ ಹಿತಶತ್ರುಗಳು ಸಮೇತವಾಗಿ ನಿಮ್ಮ ಮೇಲೆ ಸಾಕಷ್ಟು ಕೋಪ ಮಾಡ್ಕೊತಾ ಇರ್ತಾರೆ, ಬೇಜಾರು ಮಾಡ್ಕೊತಾ ಇರ್ತಾರೆ, ನಿಮ್ಮ ಮನಸ್ಸಿಗೆ ಘಾಸಿಗೊಳಿಸ್ತಾ ಇರ್ತಾರೆ. ಅಂಥವರು ಸಮೇತವಾಗಿ ಇವತ್ತು ನಿಮಗೆ ಒಳ್ಳೆಯ ಸೂಚನೆಗಳನ್ನು ಕೊಡುವಂಥದ್ದು, ಅವರ ಸಮಾಗಮ ಆಗುವಂಥದ್ದು, ಅವ್ರ ಜೊತೆಯಲ್ಲಿ ಭೋಜನ ಮಾಡುವಂಥ ದಿನವನ್ನು ಸಮೇತವಾಗಿ ಇವತ್ತಾಗುವಂಥದ್ದು ಕಾಣ್ತಾ ಇದೆ. ಇದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ. ಕುಂಭರಾಶಿ. ಕುಂಭರಾಶಿಯಲ್ಲಿ ಭೂ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯಗಳು ಏನಾದರೂ ನಡೀತಾ ಇದ್ದರೆ, ಕೋರ್ಟು ಕಚೇರಿಗಳಲ್ಲಿ ಅಂಥ ವ್ಯಾಜ್ಯಗಳು ಏನಾದರೂ ಇದ್ದರೆ ಖಂಡಿತವಾಗಲಿ ಇವತ್ತು ಯಶಸ್ವಿ ದಿನ ಇವತ್ತಾಗಿರುತ್ತೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಸಮಯ ಲೇಟ್ ಆಗಿದ್ದರೂ ಸಮೇತವಾಗಿ ವಿವಾಹಕ್ಕೆ ಶುಭ ಸೂಚನೆಗಳು ಸಿಗುವಂಥ ಸಂದರ್ಭ ಇವತ್ತಾಗಿರುತ್ತೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದು ಮತ್ತು ಇವತ್ತು ದಿವಸ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದು ನೀವು ಆಚೆ ಹೋಗೋದ್ರಿಂದ ಇನ್ನಷ್ಟು ಮತ್ತಷ್ಟು ಯಶಸ್ಸನ್ನು ಕಾಣಬಹುದು ಅಂತ ಹೇಳುವಂಥದ್ದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ. ಮೀನರಾಶಿ. ಮೀನರಾಶಿಯಲ್ಲಿ ಕೆಲವೊಂದು ಕಂಟಕಗಳನ್ನು ಕಾಣಬಹುದು, ಗೊಂದಲಗಳನ್ನು ಕಾಣಬಹುದು, ನೋವುಗಳನ್ನು ಕಾಣಬಹುದು. ಮಾತು ಆಡಿದರೆ ಆಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಏನು ಗಾದೆಯನ್ನು ಹೇಳ್ತಾರೆ. ಹಾಗಾಗಿ ಆ ಗಾದೆಯಂತೆ ಸಾಕಷ್ಟು ನೋವುಗಳನ್ನು ಕಾಣಬಹುದು. ಯಾಕೆಂದರೆ ನೀವು ಆಡಂಥ ಒಂದು ಮಾತಿನಿಂದ, ಆಡಂಥ ಮಾತು ಸ್ವಲ್ಪ ಸ್ಪಷ್ಟವಾಗಿರಲಿ, ಮೃದುವಾಗಿರಲಿ, ನಿಮ್ಮ ಮಾತಿನಿಂದಲೇ ಸಮಸ್ಯೆಗಳನ್ನು ಉದ್ಭವ ಆಗ್ಬೋದು ಅಂತ ಹೇಳುವಂಥದ್ದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ. ಇಲ್ಲಿ ತನಕ 12 ರಾಶಿಗಳ ಭವಿಷ್ಯ ಕಡೆಗೆ ನೀವೆಲ್ಲರೂ ನಮ್ಮೊಟ್ಟಿಗಿದ್ದೀರಿ. ವೀಕ್ಷಣೆ ಮಾಡಿದಂಥ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು.